Hello students, welcome to my learning class. In this video I am solving problem on operating cost sheet. This question is from CA Inter May 1981. This question is very elaborative and very interesting because some of the extra calculation we have to do here. Let us go through the problem. SMC is a public school having 5 buses each plying in different directions for transportation of its students. This SMC school has 5 buses which run in a different direction. To collect the students. In view of a large number of students availing of the bus service, the buses work 2 shifts daily. In 2 shifts, those buses run between different directions, both in the morning and in the afternoon. That means one bus goes in 2 shifts, in morning and in the afternoon also. That means 2 shifts morning adava, 2 shifts evening adava. Total shifts adu 4 adu. ಹಂಗಾದ್ರೆ ಟ್ರಿಪ್ಸ್ ಎಷ್ಟು ಅದು ಹೋಗಿ ಕಲೆಕ್ಟ್ ಮಾಡಿ ಹೊಳಿ ಬರ್ತಾರ ಅಂತಂದ್ರೆ ರೌಂಡ್ ಟ್ರಿಪ್ ಆಯ್ತಲ್ಲೇ. ಅಂದಮೇಲೆ ಎಷ್ಟು ಟ್ರಿಪ್ ಆಗ್ತೈತದಲ್ಲೇ 4 ಇಂಟು 2 ಆಗತ್ತ. ಸೊ ಟೋಟಲ್ ಟ್ರಿಪ್ಸ್ 8 ಆದವಲ್ಲೇ. ಓಕೆ. The buses are garaged in the school. Doesn't matter for our calculation. The workload of the students has so arranged that in the morning the first trip picks up senior students and the second trip playing on hour later picks up the junior students. Okay. ಇದು ಕ್ಯಾಲ್ಕುಲೇಷನ್ಗೆ ಏನು ಫರಕ್ಕಿಲ್ಲ. 2 ಶಿಫ್ಟ್ ಇರುವಲ್ದಾಕ ಸೀನಿಯರ್ ಸ್ಟೂಡೆಂಟ್ಸನ್ನು ತೊಗೊಲಿ, ಇದು ಜೂನಿಯರ್ ಸ್ಟೂಡೆಂಟ್ಸನ್ನು ತೊಗೊಲಿ, ಟ್ರಿಪ್ಸ್ ಆಗಾಕತ್ತವ, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಕ್ಯಾಲ್ಕುಲೇಷನ್. ಸಿಮಿಲರ್ಲಿ ಇನ್ ದ ಆಫ್ಟರ್ನೂನ್ ದ ಫಸ್ಟ್ ಟ್ರಿಪ್ ಡ್ರಾಪ್ಸ್ ದ ಜೂನಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಅವರ್ ಲೇಟರ್ ದ ಸೆಕೆಂಡ್ ಟ್ರಿಪ್ ಮೇಕ್ಸ್ ದ ಸೀನಿಯರ್ ಸ್ಟೂಡೆಂಟ್ಸ್ ಹೋಮ್. ಓಕೆ. ಸೊ ಇದನ್ನು ಏನೈತಿ ಹೋಗಿ ಬಿಟ್ಟು ಬರಾಕತ್ತದ್ದು ಹೇಳಾಕತ್ತಾರ. ಅಂದರೆ ಇಲ್ಲಿ ನಮಗೆ ಮ್ಯಾಟ್ರ್ ಆಗಾಕತ್ತದ್ದು ಏನೈತಿ, ಆನ್ವರ್ಡ್ ಜರ್ನಿನೂ ಐತಿ, ರಿಟರ್ನ್ ಜರ್ನಿನೂ ಐತಿ. ಸೊ ಮಾರ್ನಿಂಗ್ 2 ಶಿಫ್ಟ್, ಈವ್ನಿಂಗ್ 2 ಶಿಫ್ಟ್ಸ್, ಟೋಟಲ್ ಶಿಫ್ಟ್ಸ್ ಅದು 4. ಸೊ ಹೋಗ್ತಾರನು ಬರ್ತಾರನು ಅಂತಂದಮೇಲೆ 4 ಇಂಟು 2 8 ಟ್ರಿಪ್ಸ್ ಅದು ಟೋಟಲಾಗಿ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಈಚ್ ಬಸ್ 1A ಈಸ್ 8 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಎಷ್ಟಾಗ್ತಿದೆ 8 ಕಿಲೋಮೀಟರ್ಸ್. ನಂಬರ್ ಆಫ್ ಬಸ್ಸಸ್ 5, ಟ್ರಿಪ್ಸ್ 8, ಡಿಸ್ಟೆನ್ಸ್ ಕವರ್ಡ್ ಈಸ್ 8 ಕಿಲೋಮೀಟರ್ಸ್. The school works 25 days in a month. Number of days ಎಷ್ಟದವು 25 days in a month and remains closed for vacation in May, June and December. ಇದನ್ನು ಕೊಟ್ಟಾರ ಅಂದ್ರೆ ಮುಂದೆ ಏನಾರ ನಮಗೆ ಇಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರ ಫಾರ್ ವೆದರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಫಾರ್ a month or for a year ಅನ್ನೋದನ್ನು ಕೊಟ್ಟಿರ್ತಾರೆ ಅಲ್ಲೇ. ಬಟ್ ಫೀ however is payable by students for all the 12 months ಇನ್ ಅ ಇಯರ್. ಅಂದರೆ 12 ಮಂತ್ಸಿಗೆ ಫೀ ಕಲೆಕ್ಟ್ ಇದು ಮಾಡಾಕತ್ತಾರ ಅಂತಂದಮೇಲೆ ನಿಮಗೇನೈತಿ ಅಂತಂದ್ರೆ ಪರ್ ಇಯರ ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಇಷ್ಟು ದಿವ್ಸಕ್ಕದ್ದು ಪ್ರಾಬ್ಲಮ್ಸ್ ಒಳಗೆ ಏನು ನನ್ನ ಪ್ರೀವಿಯಸ್ ವಿಡಿಯೋಸ್ ಒಳಗೆ ಪರ್ ಬಸ್ ಪರ್ ಮಂತ್ ಎಕ್ಸ್ಪೆನ್ಸಸ್ ಹಿಂಗೆ ಹೇಳ್ತಿದ್ವಿ ನಾವಲ್ಲೇ. ಓಕೆ. ಹೀಗಾಗಿ ಇಲ್ಲೇನೈತಿ ಅಂದ್ರೆ ಪರ್ ಇಯರ್ ಪರ್ ಅಣಮ್ ಕ್ಯಾಲ್ಕುಲೇಷನ್ ಐತಿ ಇಲ್ಲಿ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಶೀಟ್. ಓಕೆ. ಸೊ ದ ಡೀಟೇಲ್ಸ್ ಆಫ್ ದ ಎಕ್ಸ್ಪೆನ್ಸಸ್ ಫಾರ್ ಇಯರ್ ಈಸ್ ಆ್ಯಸ್ ಅಂಡರ್. ಡ್ರೈವರ್ ಸ್ಯಾಲ್ರಿ 450 ಪರ್ ಮಂತ್ ಅಂತ ಹೇಳ್ಯಾರ. ಸೊ ನಾವು ಏನು ಮಾಡಬೇಕಾಗ್ತೈತಿ ಇಲ್ಲಿ 450 ಇಂಟು 12 ಅಂತ ಹೇಳಿ ಮಾಡಿದ್ರೆ ಒಂದು ಬಸ್ಸಿಗೆ ಆಗ್ತದಲ್ಲೇ. ಯಾಕಂದ್ರೆ ವಿ ನೀಡ್ ಡಿಫ್ರೆಂಟ್ ಡ್ರೈವರ್ಸ್ ಫಾರ್ 5 ಬಸ್ಸಸ್ ಅಂದರೆ 5 ಡ್ರೈವರ್ಸ್ ಬೇಕಾಗ್ತಾರಲ್ಲೇ. ಹಂಗಾಗಿ ಒಂದು ಬಸ್ಸಿಂದು 450 ಇಂಟು 12 ಮಾಡ್ತೇವೆ. 5 ಬಸ್ಸಿಗೆ ಏನು ಮಾಡ್ತೇವೆ, ಬಂದದ ಅಮೌಂಟ್ಲೇನ ನಾವು ಇಂಟು 5 ಮಾಡ್ತೇವೆ. ಅಂದರೆ 2 ಕಾಲಮ್ ಬೇಕಾಗ್ತಾವೆ ನಮಗೆ ಅಲ್ಲೇ ಪರ್ ಬಸ್. ಅಂದರೆ 1 ಬಸ್ಸಿಗೊಂದು 5 ಬಸ್ಸಿಗೆ ಒಂದು ಅಂತ ಹೇಳಿ. ಕ್ಲೀನರ್ ಸ್ಯಾಲ್ರಿ ₹350 ಪರ್ ಮಂತಿಗೆ ಹೇಳ್ಯಾರ ಅವರಲ್ಲಿ. ಓಕೆ. ಇದನ್ನು ನಾವು ಇಯರ್ಲಿ ಕನ್ವರ್ಟ್ ಮಾಡ್ಕೋಬೇಕು ಇಂಟು 12 ಅಂತೇಳಿ.
ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿರಿ, ಸ್ಯಾಲ್ರಿ ಪೇಯಬಲ್ ಫಾರ್ ಆಲ್ 12 ಮಂತ್ಸ್ ಅಂತ ಹೇಳಿದ್ದಾರೆ. ಯಾಕಂದರೆ ಇದು ಸೂಟಿ ಆದಾಗ ನಾವು ಸ್ಯಾಲ್ರಿ ಕೊಡೋಂಗಿಲ್ಲನ ಹಿಂಗೆ ಬಂದುಬಿಡ್ತದೆ ಕ್ವಶನ್ ನಿಮಗೆ. ಆದರೆ ಇಲ್ಲಿ ಕೆಳಗೆ ಅವರು ಹಿಂಟ್ ಕೊಟ್ಟಿದ್ದಾರಲ್ಲೇ 12 ಮಂತ್ಸಿಗೆ ಅಂದಮೇಲೆ 12 ಮಲ್ಟಿಪ್ಲೈ ಮಾಡಬೇಕೈತಿ. ಬರೀ ರನ್ ಆಗ್ತಿದ್ದಾಗ ವೆಕೇಷನ್ ಇದ್ದಾಗ ಕೊಡೋಂಗಿಲ್ಲ ಅಂತಂದ್ರೆ 9 ಮಂತ್ಸ್ಲೇ ಆಗ್ತೈತಿ, ಇವ್ನು ಬಿಡಬೇಕಾಗ್ತಿತ್ತು. ಆದರೆ ಇಲ್ಲಿ 12 ಮಂತ್ಸ್ ಅಂದಾರ ಅಂದಮೇಲೆ 12 ಮಲ್ಟಿಪ್ಲೈ ಮಾಡಾಕತ್ತೀವಿ. ಆ್ಯಂಡ್ 1 ಕ್ಲೀನರ್ ಎಂಪ್ಲಾಯ್ಡ್ ಫಾರ್ ಆಲ್ ದ 5 ಬಸ್ಸಸ್ ಅಂತ ಹೇಳ್ಯಾರ. ಆವತ್ತಾಗ ನಾವು ಏನು ಮಾಡ್ತೀವಿ, 350 × 12 ಮಾಡ್ತೇವೆ ಮಾಡಿ ಇದು 5 ಬಸ್ಸಿಂದ ಆಗಿಬಿಡುತ್ತೆ. ಯಾಕಂದ್ರೆ 5 ಬಸ್ಸಿಗೆ ಕೂಡಿಸಿ ಒಬ್ಬನ ಕ್ಲೀನರ್ ಅದಾನ. ಸೊ 5 ಬಸ್ಸಿಂದು ಟೋಟಲ್ ಆಯ್ತು. 1 ಬಸ್ಸಿಗೆ ಏನು ಮಾಡ್ತೀವಿ ಅಂದರೆ ಡಿವೈಡೆಡ್ ಬೈ 5 ಮಾಡ್ತೇವಲ್ಲೇ. ಫೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಐ ವಿಲ್ ಶೋ ಯು. ಲೈಸೆನ್ಸ್ ಫೀ, ಟ್ಯಾಕ್ಸಸ್ ಎಕ್ಸೆಟ್ರಾ ₹860 ಪರ್ ಬಸ್ ಪರ್ ಅನ್ನಮ್ ಅದಾವೆ. 1 ಬಸ್ಸಿಗೆ ಅಷ್ಟು ಹಚ್ಚು ಅದಾವೆ, ಪರ್ ಅನ್ನಮ್ ಅದಾವೆ, ಪರ್ ಬಸ್ ಅದಾವೆ. ಇವು ಇನ್ಶೂರೆನ್ಸ್ ಆಯ್ತು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಯ್ತು. ಸೊ 860, 1000, 3500 ಪರ್ ಬಸ್ಸಿನೂ ಅದು. 5 ಬಸ್ಸಿಗೆ ಏನೈತಿ ಇಂಟು 5 ಮಾಡ್ತೇವೆ, ಮಲ್ಟಿಪ್ಲೈ ಮಾಡ್ತೇವೆ 5. ಓಕೆ, ಹಂಗೆ ಮಾಡೋದೈತಿ. ಸೊ ನೆಕ್ಸ್ಟ್ ಪರ್ಚೇಸ್ ಆಫ್ ಪ್ರೈಸ್, ಪರ್ಚೇಸ್ ಪ್ರೈಸ್ ಆಫ್ ದ ಬಸ್. 1 ಬಸ್ಸದ್ದು ಐತಿ 1,50,000 ಈಚ್ ಅಂಥೇಳಿ. ಲೈಫ್ 12 ಇಯರ್ಸ್ ಅಂತೈತಿ. ಸ್ಕ್ರ್ಯಾಪ್ ವ್ಯಾಲ್ಯೂ 30,000. ಅಂದರೆ ಇದು ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ಗೆ ಏನು ಮಾಡ್ತೇವೆ, 150,000 ಒಳಗೆ ಸ್ಕ್ರ್ಯಾಪ್ ವ್ಯಾಲ್ಯೂ 30,000 ಲೆಸ್ ಮಾಡ್ತೇವೆ, ಡಿವೈಡೆಡ್ ಬೈ 12 ಮಾಡ್ತೇವೆ. ಪರ್ ಅನ್ನಮ್ ಬರತ್ತಾ, ಡೈರೆಕ್ಟಾಗಿ ಪರ್ ಅನ್ನಮ್ ತೊಗೊಳೋದೈತೆ ನಮಗೆ ಇದನ್ನು. ಯಾಕಂದ್ರೆ ಪರ್ ಅನ್ನಮ್ ಇಯರ್ಲಿ ಕಾಸ್ಟ ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ. ಡೀಸೆಲ್ ಕಾಸ್ಟ್ ₹2 ಪರ್ ಲೀಟರ್ ಅಂತ ಹೇಳಿದಾರೆ. ಇದ್ರ ಮೇಲೆ ಕಿಲೋಮೀಟರನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ ನಾವು. ಓಕೆ, ಅಂದಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರಾಕತ್ತೈತಿ. ಈಚ್ ಬಸ್ ಯೂಸ್ ಆ್ಯನ್ ಎವರೇಜ್ ಮೈಲೇಜ್ ಆಫ್ 4 ಕಿಲೋಮೀಟರ್ ಪರ್ ಲೀಟರ್ ಆಫ್ ಡೀಸೆಲ್. ಅಂದ್ರೆ 2 ರೂಪಿ ಪರ್ ಲೀಟರ್ ಐತಿ. ಒಮ್ಮೆ 2 ರೂಪಿದ ಇದನ್ನು ಹಾಕಿದ್ರು ಅಂತಂದ್ರೆ, ಡೀಸೆಲ್ ಹಾಕಿದ್ರು ಅಂದ್ರೆ 4 ಕಿಲೋಮೀಟ್ರ್ ಹೋಗ್ತೈತಿ. ಹಂಗಾದ್ರೆ ಫಾರ್ ದ ಕಿಲೋಮೀಟರ್ ರನ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೀಟಿಂಗ್ ಕೆಪಾಸಿಟಿ 50 ಸ್ಟೂಡೆಂಟ್ಸ್ ಐತಿ. ದ ಸೀಟಿಂಗ್ ಕೆಪಾಸಿಟಿ ಈಸ್ ಫುಲ್. ಓಕೆ, 100% ಆಕ್ಯುಪೆನ್ಸಿ ಐತಿ. ಸ್ಟೂಡೆಂಟ್ಸ್ ಪಿಕ್ಡ್ ಅಪ್ ಆ್ಯಂಡ್ ಡ್ರಾಪ್ಡ್ ವಿದಿನ್ ಅ ರೇಂಜ್ ಅಪ್ ಟು 4 ಕಿಲೋಮೀಟರ್ ಆಫ್ ಡಿಸ್ಟೆನ್ಸ್ ಫ್ರಾಮ್ ಸ್ಕೂಲ್ಸ್ ಆರ್ ಚಾರ್ಜ್ಡ್ ಹಾಫ್ ಫೇರ್. ಅಂದ್ರೆ 4 ಕಿಲೋಮೀಟರ್ದ ಒಳಗಿದ್ದವ್ರು ಸ್ಟೂಡೆಂಟ್ಸ್ ಇದ್ರು ಅಂದ್ರೆ ಹಾಫ್ ಫೇರ್ ಐತಿ. ಅಬವ್ ಇತ್ತು ಅಂತಂದ್ರೆ ಏನೈತಿ, ಫುಲ್ ಫೇರ್ ಹಾಕ್ರಿ ಅಂತ ಹೇಳಕತ್ತಾರ. ಹಂಗಾದ್ರೆ ಈ 4 ಕಿಲೋಮೀಟ್ರ್ ಒಳಗೆ ಇರೋರು ಎಷ್ಟು ಜನ ಅದಾರು, 50% ಆಫ್ ದ ಸ್ಟೂಡೆಂಟ್ಸ್ ಅಂತ ಹೇಳಕತ್ತಾರ. ಈ 4 ಕಿಲೋಮೀಟ್ರದೊಳಗೆ ಇರೋರು 50% ಆಫ್ ದ ಸ್ಟೂಡೆಂಟ್ಸ್. ದಟ್ ಈಸ್ 50% ಆಫ್ 50 ಮಾಡ್ತೇವೆ ನಾವಲ್ಲಿ. ಓಕೆ, 50% ಆಫ್ 50 ಮಾಡ್ತೇವೆ. ಅವರು 4 ಕಿಲೋಮೀಟ್ರ್ ಒಳಗದಾರ, ಅವ್ರಿಗೆ ಹಾಫ್ ಚಾರ್ಜ್ ಮಾಡೋದೈತಿ. ಓಕೆ, ಇನ್ ದ ಈಚ್ ಟ್ರಿಪ್ ಆರ್ ಇನ್ ದಿಸ್ ಕ್ಯಾಟಗರಿ. ಇಗ್ನೋರ್ ಇಂಟ್ರೆಸ್ಟ್ ಅಂತ ಹೇಳ್ಯಾರ. ಸಿನ್ಸ್ ದ ಚಾರ್ಜಸ್ ಆರ್ ಟು ಬಿ ಬೇಸ್ಡ್ ಆನ್ ಎವರೇಜ್ ಕಾಸ್ಟ್ ಯು ಆರ್ ರಿಕ್ವೈರ್ಡ್ ಟು. ಏನು ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ಯಾರಂದಾರ, ಪ್ರಿಪೇರ್ ಅ ಸ್ಟೂಡೆಂಟ್ ಶೋವಿಂಗ್ ದ ಎಕ್ಸ್ಪೆನ್ಸಸ್ ಆಫ್ ಆಪ್ರೇಟಿಂಗ್ ಅ ಸಿಂಗಲ್ ಬಸ್ ಆ್ಯಂಡ್ ಫ್ಲೀಟ್ ಆಫ್ 5 ಬಸ್ಸಸ್. ಅಂದರೆ ಸಿಂಗಲ್ ಬಸ್ಸು 5 ಬಸ್ಸಿಂದು ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ಯಾರ. ಹಂಗನ ಏನೈತಿ ಅಂದ್ರೆ, ಸ್ಟೂಡೆಂಟ್ಸ್ ಕಮಿಂಗ್ ಫ್ರಾಮ್ ಅ ಡಿಸ್ಟೆನ್ಸ್ ಆಫ್ ಅಪ್ ಟು 4 ಕಿಲೋಮೀಟರ್ ಫ್ರಮ್ ದ ಸ್ಕೂಲ್ ಮತ್ತು ಬಿಯಾಂಡ್ ದ 4 ಕಿಲೋಮೀಟರ್ ಎವರೇಜ್ ಕಾಸ್ಟ್ ಪರ್ ಸ್ಟೂಡೆಂಟ್ ಪರ್ ಮಂತ್ ಕೇಳ್ಯಾರ ನಿಮಗೆ. ಓಕೆ, ಅದನ್ನು ಕ್ಯಾಲ್ಕುಲೇಷನ್ ಐತಿ. ಅಂದ್ರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕೇಳಿಲ್ಲ, ಇಲ್ಲೇ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕೇಳಿಲ್ಲ. ಸೊ ನಿಮಗೆ ಬೇರೆನೇ ಕ್ಯಾಲ್ಕುಲೇಷನ್ ಐತಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್, ಸಾಲ್ವ್ ಪ್ರಾಬ್ಲಮ್. ಫಸ್ಟಿಗೆ ಏನೈತಿ, ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡ್ತೇವೆ ನಾವಲ್ಲಿ. ಸೊ ಫಸ್ಟ್ calculation of passenger kilometers. Passenger kilometer is equal to number of buses into distance into trips into days into capacity utilize ಐತಿ. Number of buses ಎಷ್ಟು ಅದಾವ, 5 buses. ಡಿಸ್ಟೆನ್ಸ್ ಎಷ್ಟೈತಿ, 8 ಕಿಲೋಮೀಟರ್ ಐತಿ. ಟ್ರಿಪ್ಸ್ ಎಷ್ಟದು, 8 ಟ್ರಿಪ್ಸ್. 8 ಟ್ರಿಪ್ಸ್ ಹೆಂಗಾಗಿತ್ತು, 2 shifts in the morning, 2 trips in the evening, total ಆತು 4 onward journey and return journey. So multiplied with 2 is equal to 8 trips ಆಯ್ತಲ್ಲೇ. ಓಕೆ, ಸೊ 8 trips, number of days in a month 25 days, capacity 50 students and capacity is full 100%. So it will be 4 lakh passenger kilometer, that is student kilometer per month. Per month ಬಂತು ನಿಮಗಿಲ್ಲ, ಪರ್ ಮಂತ್ದು ಬಂತು. ಅದರ ಬಸ್ ಎಷ್ಟು ತಿಂಗಳಿಗೆ ನಡೀತೈತದಲ್ಲೇ, 9 ಮಂತ್ಸಿಗೆ. ಬಸ್ ಎಷ್ಟು ತಿಂಗಳಿಗೆ ನಡೀತೈತಿ, 9 ಮಂತ್ಸಿಗೆ. ಸೊ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ 9 ಮಂತ್ಸ್ ಆರ್ ಪರ್ ನಮ್ ಎಷ್ಟಾಯಿತು ಅಂದ್ರೆ 4 lakh ಇಂಟು 9 ಮಂತ್ಸ್ ಮಾಡ್ತೀರಿ. ಸೊ 36 lakhs
ಫಾರ್ 5 ಬಸ್ಸಸ್, ಇಟ್ ಈಸ್ ಫಾರ್ 5 ಬಸ್ಸಸ್, ಓಕೆ, ನಾಟ್ ಫಾರ್ 1 ಬಸ್. ಯಾಕಂದರೆ ಇಲ್ಲಿ ತೊಗೊಳ್ಳೋ ಮುಂದೆ ಏನು ಮಾಡಿರಿ ನೀವು 5 ಬಸ್ಸಸ್ ತೊಗೊಂಡಿರಿ. ಎಷ್ಟು ಬಂತಿದ್ದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ 9 ಮಂತ್ಸ 36 ಲ್ಯಾಕ್ ಬಂತು. ಇಟ್ ಈಸ್ ಫಾರ್ 5 ಬಸ್ಸಸ್, ನೆನಪಿರಲಿ. ಪರ್ ಬಸ್ ಎಷ್ಟು ಆತಂಗಾದ್ರೆ 36 ಲ್ಯಾಕ್ ಈಸ್ ಡಿವೈಡೆಡ್ ಬೈ 5 ಬಸ್ ಮಾಡಿರಿ, ಪರ್ ಬಸ್ ಬರತ್ತಾ. ಓಕೆ, ಪರ್ ಬಸ್ ಬರತ್ತಾ, ಅದು 7,20,000 ಬರತ್ತಾ. ಓಕೆ, ಇದು ಫಸ್ಟ್ ಕ್ಯಾಲ್ಕುಲೇಷನ್ ಐತಿ. ಇದ್ರ ಜೋಡಿ ಏನೈತಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕಿಲೋಮೀಟರ್ ರನ್ನೂ ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಯಾವಾಗ ನೀವು ಕಿಲೋಮೀಟರ್ ರನ್ ಮಾಡ್ತಿರ್ತಿರಲ್ಲ ಆ ಹೊತ್ತಿನಾಗ ಪ್ಯಾಸೆಂಜರ್ ಕೆಪಾಸಿಟಿ ಮತ್ತು ಕೆಪಾಸಿಟಿ ಯುಟಿಲೈಸ್ಡ್ ಅಷ್ಟೇ ಬಿಡ್ತೀರಿ, ಉಳಿದದ್ದು ಫಾರ್ಮುಲಾ ಸೇಮ್ ಬರತ್ತಾ. ಕಿಲೋಮೀಟರ್ ರನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಇಂಟು ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ ಮಾಡ್ತಿರಲ್ಲಿ. 5 ಬಸ್ಸಸ್ 8 ಕಿಲೋಮೀಟರ್ ಇಂಟು 8 ಟ್ರಿಪ್ಸ್ ಇಂಟು 25 ಡೇಸ್ ಮಾಡ್ತೀರಿ. 8,000 ಕಿಲೋಮೀಟರ್ಸ್ ರನ್ ಬಂತು. ಫಾರ್ 9 ಮಂತ್ಸ್ ಇಟ್ ವಿಲ್ ಬಿ 8,000 ಇಂಟು 9 ಮಂತ್ಸ್, ಸೊ 72,000 ಕಿಲೋಮೀಟರ್ಸ್ ಬಂತು. ಓಕೆ, ಫಾರ್ 9 ಮಂತ್ಸ್ 72 ಕಿಲೋಮೀಟರ್ಸ್ ಬಂತು. ಓಕೆ, ಪರ್ ಬಸ್ ಮಾಡ್ತಿರ್ಬೇಕಾದ್ರೆ 72,000 ಡಿವೈಡೆಡ್ ಬೈ 5 ಬಸ್ಸಸ್ ಮಾಡ್ತೀರಿ, ಆವತ್ನಾಗದು 14,400 ಕಿಲೋಮೀಟರ್ಸ್ ಬರತ್ತಾ. ಓಕೆ, ನಾವು ಆಪ್ರೇಟಿಂಗ್ ಕಾಸ್ಟ್ ಶೀಟ್. You have to prepare cost sheet like this. Particulars 1 bus and 5 buses. Per bus ಅಂತ ಹಾಕೇನಿ, for 1 bus, for 5 buses. Okay. First, fixed charges you have to write. Fixed charges ಬರಿಬೇಕೈತಿ. Fixed charges ಒಳಗೆ ಡ್ರೈವರ್ಸ್ ಸ್ಯಾಲ್ರಿ ಐತಿ. ಡ್ರೈವರ್ ಸ್ಯಾಲ್ರಿ ಎಷ್ಟು ಹೇಳ್ಯಾರ ಅವರಲ್ಲೇ 450 ಪರ್ ಮಂತ್ ಅಂತ ಹೇಳ್ಯಾರ. ಇಂಟು 12 ಮಾಡಬೇಕಾ. 450 ಪರ್ ಮಂತ್ ಅಂತ ಹೇಳ್ಯಾರ, ಅದಕ್ಕೆ ಇಂಟು 12 ಮಾಡ್ತೀರಿ, ಯಾಕಂದ್ರೆ 12 ಮಂತ್ ಸ್ಯಾಲ್ರಿ ಆಗಾಕತ್ತೈತಿ. 5,400 ಐತಿ ಫಾರ್ 1 ಬಸ್. ಫಾರ್ 5 ಬಸ್ 5,400 ಇಂಟು 5 ಮಾಡಿರಿ, 27,000 ಬಂತು. ಸೊ ಕ್ಲೀನರ್ಸ್ ಸ್ಯಾಲ್ರಿ 350 rupees ಪರ್ ಮಂತ್ ಇಂಟು 12, 350 ಪರ್ ಮಂತ್ ಇಂಟು 12 840 ಆಯಿತು. ಸಾರಿ, 350 ಇಂಟು 12 ಆಯಿತು. ಯಾಕಂತಂದ್ರೆ 5 ಬಸ್ಸಿಗೆ ನಡುವ ಅವನ ಒಬ್ಬನ ಅದಾನಲ್ಲ, ಏನು ವ್ಯಾಲ್ಯೂ ಬರ್ತೈತಿ ಅದನ್ನು 5 ಬಸ್ಸಿಗೆ ಬರೀರಿ. 4,200 ಅಂಥೇಳಿ 4,200 ಅಂಥೇಳಿ ಬರೀರಿ. ಇದೇನೈತಿ 5 ಬಸ್ಸಿಗೆ ಕೂಡಿಸಿ ಇಷ್ಟು ಖರ್ಚಾತು. ಹಂಗಾದ್ರೆ 1 ಬಸ್ಸಿಗೆ ಅಂತಂದು ಹೊತ್ತಿನಾಗ ಏನು ಮಾಡ್ತೀರಿ, 4,200 ಈಸ್ ಡಿವೈಡೆಡ್ ಬೈ 5 ಮಾಡ್ತೀರಿ. ಸೊ 840 ಬರತ್ತಾ. ಯಾಕಂದ್ರೆ ಒಬ್ಬನ ಕ್ಲೀನರ ಎಲ್ಲ ಬಸ್ಸನ್ನು ಕ್ಲೀನ್ ಮಾಡಾಕತ್ತೆ, ಅಂದರೆ ಎಲ್ಲ ಬಸ್ಸನ್ನು ಮೇಂಟೈನ್ ಮಾಡಾಕತ್ತಾನ, ಒಬ್ಬನ ಕ್ಲೀನರ್ ಅದಾನ ಅನ್ನೋದಕ್ಕೆ. ಇನ್ನು ಲೈಸೆನ್ಸ್ ಫೀ ಆ್ಯಂಡ್ ಟ್ಯಾಕ್ಸಸ್ ಏನೈತಿ ಅಂತಂದ್ರೆ, ಲೈಸೆನ್ಸ್ ಫೀ ಆ್ಯಂಡ್ ಟ್ಯಾಕ್ಸಸ್ ಪರ್ ಅಣಮ್ ಕೊಟ್ಟದ್ದೈತಲ್ಲೇ, ಪರ್ ಅಣಮ್ ಕೊಟ್ಟದ್ದೈತಿ. ಫಾರ್ 1 ಬಸ್ 860 ಇಂಟು 5 ಮಾಡಿರಿ. ಫಾರ್ 5 ಬಸ್ಸಸ್ 4,300 ಆಯ್ತು. ಇನ್ಶೂರೆನ್ಸ್ ಪರ್ ಅಣಮ್ಮ 1,000 ಐತಿ, ಪರ್ ಅಣಮ್ 1,000 ಐತಿ 1 ಬಸ್ಸಿಗೆ. ಫಾರ್ 5 ಬಸ್ 5,000 ಆಯಿತು. ಡೆಪ್ರಿಷಿಯೇಷನ್ ಕಾಸ್ಟ್ ವ್ಯಾಲ್ಯೂ ಮೈನಸ್ ಸ್ಕ್ರ್ಯಾಪ್ ಡಿವೈಡೆಡ್ ಬೈ ಲೈಫ್ ಆಫ್ ದ ಬಸ್ ಮಾಡ್ತೀರಿ. ಓಕೆ, 1,50,000 ಮೈನಸ್ 30,000 ಡಿವೈಡೆಡ್ ಬೈ 12 ಇಯರ್ಸ್ ಮಾಡ್ತೀರಿ. 10,000 ಬಂತು. ಅದು 1 ಬಸ್ಸಿಗೆ ಬಂತು, ಅದನ್ನು ಇನ್ನೇನು ಮಾಡ್ಬೇಕು ಕನ್ವರ್ಟ್ ನಾವು 5 ಬಸ್ಸಿಗೆ ಇಂಟು 5 ಮಾಡಿರಿ, 50,000 ಆಯಿತು. ಓಕೆ, ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ಅವರಲ್ಲೇ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟು ಕೊಟ್ಟಾರ ಅವರು, 3,500 ಪರ್ ಅಣಮ್ ಪರ್ ಬಸ್ ಅಂತ ಹೇಳ್ಯಾರ. ಪರ್ ಅಣಮ್ ಪರ್ ಬಸ್, ಪರ್ ಬಸ್ಸಿಗೆ ಎಷ್ಟಾಯ್ತು 3,500 ಐತಿ, ಇಂಟು 5 ಮಾಡಿರಿ 17,500 ಆಯಿತು. ನೆಕ್ಸ್ಟ್ ರನ್ನಿಂಗ್ ಎಕ್ಸ್ಪೆನ್ಸಸ್ಸಕ್ಕೆ ಕಿಲೋಮೀಟರ್ ರನ್ ಎಷ್ಟೈತಿ 72,000. ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ದೈತಲ್ಲೇ. ಓಕೆ, ಕಿಲೋಮೀಟರ್ ರನ್ 72,000 ಹೇಳ್ಯಾರ. ಎಷ್ಟವರು 4 ಕಿಲೋಮೀಟ್ರಿಗೆ 2 ರೂಪಾಯಿ ಆಯಿತು ಅಂತಂದ್ರೆ 72,000 ಕಿಲೋಮೀಟ್ರಿಗೆ ಎಷ್ಟು, 4 ಕಿಲೋಮೀಟರ್ಸ್ಗೆ 2 ರೂಪಾಯಿ ಆಯಿತು ಅಂದ್ರೆ 72 ಕಿಲೋಮೀಟರ್ಸ್ಗೆ ಎಷ್ಟು ಅಂಥೇಳಿ. ದೇರ್ ಫೋರ್ 2 ಡಿವೈಡೆಡ್ ಬೈ 4 ಇಂಟು 72,000 ಆಗತ್ತಾ. ಪರ್ ಬಸ್ ಎಷ್ಟು ಬಂತು 7,200 ಬಂತು. ಮಲ್ಟಿಪ್ಲೈ ವಿತ್ ಇಟ್ 5 ಬಸ್ಸಸ್ 36,000 ಬಂತು. ಓಕೆ, 36,000 ಬಂತಲ್ಲೇ. ಓಕೆ, ಟೋಟಲ್ ಮಾಡಿರಿ. ಫಸ್ಟ್ ಕ್ವಶನ್ ನಿಮ್ದು ಆನ್ಸರ್ ಬಂತಲ್ಲೇ. ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಬಸ್ 28,800 ಐತಿ. ಆಮೇಲೆ ಫಾರ್
5 bus, it is 1,44,000. First question ಏನು ಕೇಳಿದ್ರಲ್ಲೇ prepare a student showing the expenses of operating a single bus and fleet of 5 buses for a year. ಇದರದ ಆನ್ಸರ್ ಬಂತು. ಇನ್ನು ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಷನ್ ಚಾಲ್ವ್ ಮಾಡಬೇಕಾಯ್ತು ನಾವು. ಬಿಫೋರ್ ಪರ್ ಮಂತ್ ಅಂತ ಹೇಳಿದಾರಲ್ಲ ಅವರು, ಇದು ಇಯರ್ಲಿ ಚಾರ್ಜಸ್ ಐತಿ. ಇನ್ನು ಪರ್ ಮಂತ್ ಮಾಡಿರಿ. ಅದನ್ನು ಪರ್ ಮಂತ್ ಮಾಡೋಕೆ ಎವ್ರೇಜ್ ಕಾಸ್ಟ್ ಪರ್ ಮಂತ್ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ 12 ಮಾಡ್ತೇವೆ. ಸೊ 28,800 ಡಿವೈಡೆಡ್ ಬೈ 12 ಮಾಡಿರಿ, 2,400 ಬರುತ್ತೆ. 1,44,000 ಡಿವೈಡೆಡ್ ಬೈ 12 ಮಾಡಿರಿ, 12,000 ಬರುತ್ತೆ. ಓಕೆ, ಇದು ಫಸ್ಟ್ ಕ್ವಶನ್ನದು ಆನ್ಸರ್ ಆಯಿತು. ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ ಕ್ಯಾಲ್ಕುಲೇಷನ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಎವರೇಜ್ ಕಾಸ್ಟ್ ಫಾರ್ ಹಾಫ್ ಫೇರ್ ಆ್ಯಂಡ್ ಫಾರ್ ಫುಲ್ ಫೇರ್. ಅದಕ್ಕೆ ನಮಗೇನೈತಿ ಅಂತಂದ್ರೆ ವಿ ಶುಡ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ ಬಸ್ ಆ್ಯಂಡ್ ಫಾರ್ 5 ಬಸ್ ಮಾಡಬೇಕಾಗ್ತೈತಿ. ಓಕೆ, ಇದೇನು ಸೆಕೆಂಡ್ ಕ್ವಶನ್ ಕೇಳಿದಾರಲ್ಲೇ ಸ್ಟೂಡೆಂಟ್ಸ್ ಎವರೇಜ್ ಕಾಸ್ಟ್ ಪರ್ ಸ್ಟೂಡೆಂಟ್ ಪರ್ ಮಂತ್ ಇದನ್ನು ಕ್ಯಾಲ್ಕುಲೇಷನಕ್ಕೆ ಅದಕ್ಕೆ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕೈತಿ ಪರ್ ಬಸ್ಸಿಗೆ, ಆಮೇಲೆ ಫಾರ್ 5 ಬಸ್ಸಿಗೆ. ಓಕೆ, ಸೊ ಬಸ್ಸಿಂದ ಕೆಪ್ಯಾಸಿಟಿ ಎಷ್ಟೈತಿ? 50 ಸ್ಟೂಡೆಂಟ್ಸ್ ಐತಿ. ಬಸ್ಸಿನ ಕೆಪ್ಯಾಸಿಟಿ ಪ್ರತಿ ಈಚ್ ಬಸ್ 50 ಸ್ಟೂಡೆಂಟ್ಸ್ ಐತಿ. ಹಾಫ್ ಫೇರ್ ಟು ಬಿ ಚಾರ್ಜೆಬಲ್ ಟು ದ ಸ್ಟೂಡೆಂಟ್ಸ್ ಟ್ರಾವಲ್ ವಿದಿನ್ 4 ಕಿಲೋಮೀಟರ್ಸ್ ಅಂತೇಳಿ ಹೇಳಿದ್ದಾರೆ ಅವರಲ್ಲಿ. ವಿದಿನ್ 4 ಕಿಲೋಮೀಟರ್ಸ್ ಯಾರು ಟ್ರಾವೆಲ್ ಮಾಡ್ತಾರೆ ಅವರಿಗೆ ಹಾಫ್ ಚಾರ್ಜ್ ಕೊಡಬೇಕು ಅಂಥೇಳಿ ಹೇಳಿದ್ದಾರೆ ಅವರಲ್ಲಿ ಪ್ರಾಬ್ಲಮ್ ಒಳಗೆ. ಆಮೇಲೆ ನೆಕ್ಸ್ಟ್ ಏನು ಹೇಳಿದಾರ ಅಂತಂದ್ರೆ, ಜಸ್ಟ್ ಅ ಮಿನಿಟ್, ಐ ವಿಲ್ ಶೋ ಯು. ಸ್ಟೂಡೆಂಟ್ಸ್ ಪಿಕ್ಡ್ ಅಪ್ ಆ್ಯಂಡ್ ಡ್ರಾಪ್ಡ್ ವಿದಿನ್ ಅ ರೇಂಜ್ ಅಪ್ ಟು 4 ಕಿಲೋಮೀಟರ್ ಡಿಸ್ಟೆನ್ಸ್ ಫ್ರಮ್ ದ ಸ್ಕೂಲ್ ಆರ್ ಚಾರ್ಜ್ ಹಾಫ್ ಫೇರ್ ಅಂತ ಹೇಳ್ಯಾರ. ಆಮೇಲೆ ಅಂಥವ್ರು ಎಷ್ಟು ಜನ ಆದರೂ 50% ಆಫ್ ದ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಇಲ್ಲೇ ನಾವು ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಒಳಗೆ ಬರ್ಕೊಂಡೇವೆ ಅಷ್ಟೆ. 50% ಆಫ್ ದ ಟೋಟಲ್ ಸ್ಟೂಡೆಂಟ್ಸ್ ಆರ್ ವಿದಿನ್ ದ ರೇಂಜ್ ಆಫ್ 4 ಕಿಲೋಮೀಟರ್ಸ್ ಅದಾರ. ಸೊ 50% ಆಫ್ 50 ಈಸ್ 25 ಸ್ಟೂಡೆಂಟ್ಸ್ ಆದ್ರೆ. ಈಗ ಇದನ್ನು ಏನೈತಿ, ಈ 25 ಉಳಿದವ್ರು ಎಷ್ಟಾದರೂ ಫುಲ್ ಫೇರ್ದವರು 50 ಮೈನಸ್ 25 ಆದರೆ 25 ಸ್ಟೂಡೆಂಟ್ಸ್ ಆದ್ರೆ. ಈಗ ಇದು ಫುಲ್ ಚಾರ್ಜ್ದವ್ರು ಅದಾರ, ಇದು ಹಾಫ್ ಚಾರ್ಜ್ದವ್ರು ಅದಾರ. ಈ 25 ಹೈ ಚಾರ್ಜ್ ಅದಾರ, ಇವರು ಫುಲ್ ಚಾರ್ಜ್ ಅವ್ರು ಅದಾರ. ಈಗ ನಮಗೆ ಫೇರ್ ಕ್ಯಾಲ್ಕುಲೇಷನ್ನಕ್ಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಷನ್ ಮಾಡೋಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಚೇಂಜ್ ಆಗಿಬಿಡ್ತೈತಿ. ಓಕೆ, ಚೇಂಜ್ ಆಗತ್ತಿಲ್ಲ. ಹೆಂಗೆ ಚೇಂಜ್ ಆಗತ್ತೆ ಅಂದರೆ, ಇವರು ಫುಲ್ದವ್ರು ಅದಾರ, ಇವರು ಹಾಫ್ದವ್ರು ಅದಾರ. ಒಂದು ನಮಗೆ ಫುಲ್ ಫೇರರ ಕ್ಯಾಲ್ಕುಲೇಷನ್ ಮಾಡಬೇಕು, ಹಾಫ್ ಫೇರರ ಮಾಡಬೇಕು. ಆ ಹೊತ್ನಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ತೊಗೊಳಕತ್ತೀರಿ? ಇವರರ ಅರ್ಧ ಟಿಕೆಟ್ ಅದಾರ, ಇವರರ ಪೂರ ಟಿಕೆಟ್ ಅದಾರ. ಹೌದಾ? ಒಂದು ನೀವು ಹಾಫ್ ಇದ್ದದ್ದನ್ನು ಫುಲ್ ಮಾಡ್ಕೋಬೇಕು, ಒಂದು ಫುಲ್ ಇದ್ದದ್ದನ್ನು ಹಾಫರ ಮಾಡ್ಕೋಬೇಕು. ಈಗ ಇದನ್ನು ಹಾಫ್ ಇದ್ದದ್ದನ್ನು ಫುಲ್ ಮಾಡಾಕತ್ತಿದ್ರಿ ಅಂದ್ರೆ 25 ಇಂಟು 2 ಮಾಡ್ತೀರಿ ಅಂದ್ರೆ 2 ಮೆಂಬರ್ಸ್ ಕೂಡಿಸಿ 1, 2 ಮೆಂಬರ್ಸ್ ಕೂಡಿಸಿ 1 ಹಿಂಗೆ ಮಾಡ್ಕೊತ ಹೋಗ್ಬೇಕಾಕತಿ. ಓಕೆ, 2 ಟಿಕೆಟ್ ಅಂದ್ರೆ ಇಬ್ಬರನ್ನ ಕೂಡಿಸಿ 1, ಇಬ್ಬರನ್ನ ಕೂಡಿಸಿ 1 ಹಿಂಗೆ ಮಾಡ್ಕೊತ ಹೋಗೋದಾಗತ್ತೆ. ಹಂಗೆ ಮಾಡಿದ್ರೆ 25 ಡಿವೈಡೆಡ್ ಬೈ 2 ಮಾಡಿದ್ರಿ ಅಂದರೆ ಇದು ಆಡ್ ಬರುತ್ತೆ ಫಿಗರ್. ಅದಕ್ಕೆ ಬೆಟರ್ ನಾವೇನು ಮಾಡ್ತೀವಿ, ಈವೇನು 25 ಫುಲ್ ಚಾರ್ಜ್ದವ್ರು ಅದಾರಲ್ಲ ಅವ್ರನ್ನ ಹಾಫ್ ಮಾಡ್ತೇವೆ. ಅಂದರೆ ಹೆಂಗೆ ಮಾಡಾಕತ್ತೇವೆ, ಈಗ 1 ಸೀಟ್ ಐತಿ ಅಂತಂದ್ರೆ ಅದನ್ನು ಡಿವೈಡ್ ಮಾಡಾಕತ್ತೇವೆ ಹಾಫ್ ಅಂತೇಳಿ. 1 ಸೀಟ್ ಐತೆ ಅಂದರೆ ಅದನ್ನು ಡಿವೈಡ್ ಮಾಡಾಕತ್ತೇವೆ. ಅದಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ಏನು ಮಾಡ್ತೀರಿ ನೀವು, ಇಂಟು 2 ಮಾಡಿಬಿಡ್ತೀರಿ. ಇದನ್ನು 1 ಇಂಟು 2 ಮಾಡಿಬಿಡ್ತೀರಿ. ಹಂಗೆ 25 ಇಂಟು 2 ಮಾಡಿದ್ರೆ ನಮಗೆ ಹಾಫ್ ಚಾರ್ಜ್ ಇದ್ದದ್ದು ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗಾಕತ್ತಾರ. ಸೊ ಏನು ಮಾಡಿದ್ದೀವಿ ಅಂತಂದ್ರೆ, ಫುಲ್ ಫೇರ್ ಸ್ಟೂಡೆಂಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಹಾಫ್ ಫೇರ್ ಸ್ಟೂಡೆಂಟ್ಸ್ ಅಂತ ಹೇಳ್ತೇವೆ. ಓಕೆ, ಫುಲ್ ಫೇರ್ ಸ್ಟೂಡೆಂಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಹಾಫ್ ಫೇರ್ ಸ್ಟೂಡೆಂಟ್ಸ್ ಅಂತೇಳಿ. ಸೊ 25 ಸ್ಟೂಡೆಂಟ್ಸ್ ಇಂಟು 2 ಮಾಡಿದರೆ 50 ಸ್ಟೂಡೆಂಟ್ಸ್ ಆಯ್ತು. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾಯ್ತು? 25 ಪ್ಲಸ್ 50. ಹಾಫ್ ಫೇರ್ ಸ್ಟೂಡೆಂಟ್ಸ್ 25 ಅದಾರ, ಫುಲ್ ಫೇರ್ ಸ್ಟೂಡೆಂಟ್ಸ್ ಕನ್ವರ್ಟೆಡ್. ಇದೇನೈತಿ ಕನ್ವರ್ಟೆಡ್. ಫುಲ್ ಫೇರ್ ಸ್ಟೂಡೆಂಟ್ಸ್ 50 ಆದರು. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾಯ್ತು? 75 ಆಯ್ತು. 75 ಏನಾತಿದ್ದು? ಒಂದು ವೇಕ್ ಆತ. ಇನ್ನೊಂದು ಇದಕ್ಕೆ 2 ಟ್ರಿಪ್ಸ್ ಅದಾವಲ್ಲ, ನಮ್ಮ 2 ಟ್ರಿಪ್ಸಿಗೆ ಅಂತಂದಮೇಲೆ ಅದಕ್ಕೆ ಏನು ಮಾಡ್ತೇವೆ, 75 ಇಂಟು 2 ಮಾಡ್ತೇವೆ. ಸೊ 150 ಸ್ಟೂಡೆಂಟ್ಸ್ ಆತ. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾದರೂ 150 ಆತ. ಸೊ ನಾವು ವಾಟ್ ವಿ ಡೂ,
ಕ್ಯಾಲ್ಕುಲೇಷನ್ ಆಫ್ ರೇಟ್ ಫಾರ್ ಹಾಫ್ ಫೇರ್ ಸ್ಟೂಡೆಂಟ್ಸ್. ಓಕೆ, ಹಾಫ್ ಫೇರ್ ಸ್ಟೂಡೆಂಟ್ಸ್ ಇದನ್ನು ಮಾಡ್ತೇವೆ, ರೇಟ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ. ಪರ್ ಬಸ್ ಮಾಡ್ತೇವೆ. ಪರ್ ಬಸ್ಸದ್ದು ವ್ಯಾಲ್ಯೂ ಎಷ್ಟು ಬಂದೈತಿ? 2400 ಪರ್ ಮಂತ್ ಎಷ್ಟು ಬಂದೈತಿ? ಇದನ್ನು ಡಿವೈಡೆಡ್ ಬೈ ಮಾಡಿ ಏನು ಮಾಡಿದ್ವಿ? 2400 ಬಂದಿತ್ತು. ಸೊ 2400 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟೈತಿ? 150 ಐತಿ, 16 ರೂಪಿ ಬಂತು. ಫಾರ್ 5 ಬಸ್ 12,000 ಐತಿ ಟೋಟಲ್. 12,000 ಐತಿ. ಸೊ 12,000 ಡಿವೈಡೆಡ್ ಬೈ 750 ಹೆಂಗಾತಿದ್ವು? 150 ಇಂಟು 5 ಈಸ್ ಈಕ್ವಲ್ ಟು 750 ಆಗೈತೆ ಅದಲ್ಲಿ. ಓಕೆ, ಅಂದರೆ 5 ಬಸ್ಸಿಗೆ ಐತಲ್ಲ, 150 ಇಂಟು 5 750 ಆಯ್ತು. 12,000 ಡಿವೈಡೆಡ್ ಬೈ 750, ಅದು ರೇಟ್ ಅಷ್ಟೇ ಬರುತ್ತೆ, 16 ಅಂತ ಬರ್ತದೆ. ಹಂಗಾದ್ರೆ ಇದು ಹಾಫ್ ರೇಟ್ ಐತಿದ್ದ, ಹಾಫ್ ಟಿಕೆಟ್ ಐತಿದ್ದ. ಫುಲ್ ಟಿಕೆಟ್ ಮಾಡಬೇಕಾದ್ರೆ ಏನು ಮಾಡ್ತೀರಿ? 16 ಇಂಟು 2 ಮಾಡ್ತೀರಿ. ಫುಲ್ ಟಿಕೆಟ್ ಎಷ್ಟು ಮಾಡ್ತೀರಿ? 16 ಇಂಟು 2 ಮಾಡ್ತೀರಿ. ದ್ಯಾಟ್ ವಿಲ್ ಬಿ 32 ಫುಲ್ ಚಾರ್ಜ್ ಅಂತ ಹೇಳಿ ಹೇಳ್ತೇವೆ. ಓಕೆ, ವಿದಿನ್ 4 ಕಿಲೋಮೀಟರ್ದವ್ರಿಗೆ 16 ಪರ್ ಸ್ಟೂಡೆಂಟ್ ಮಾಡ್ತೀರಿ ಪರ್ ಕಿಲೋಮೀಟ್ರ. ಆಮೇಲೆ ಇವ್ರಿಗೇನೈತಿ ಅಬೌವ್ 4 ಕಿಲೋಮೀಟರ್ದವ್ರಿಗೆ ಎಷ್ಟು ಮಾಡ್ತೀರಿ? 32 per student per month. Okay, it is the way of solving this problem. Hope you like my video. Please like, share, subscribe my channel for more videos on costing subject. Thank you.